ಹಾಯ್ ಫ್ರೆಂಡ್ಸ್, ಪಾಸಿಟಿವ್ ವೈಬ್ಸ್ಗೆ ಸ್ವಾಗತ. ಇವತ್ತು ಕ್ಯಾಪ್ಸಿಕಮ್ ಗೊಜ್ಜು ಮಾಡ್ತಾ ಇದ್ದೀವಿ. ಬೇಕಾದ ಪದಾರ್ಥ ಕಡಲೆಬೇಳೆನ ಪೌಡ್ರ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಎರಡು ತೊಗೊಂಡಿದ್ದೀವಿ, ಉದ್ದುದಕ್ಕೆ ಕಟ್ ಮಾಡಿದ್ದೀವಿ. ಈರುಳ್ಳಿನ ಸೇಮ್ ಎರಡು ತೊಗೊಂಡಿದ್ದೀವಿ, ಉದ್ದುದಕ್ಕೆ ಕಟ್ ಮಾಡಿದ್ದೀವಿ. ಇವಾಗ ಮಸಾಲೆ ಹಾಕ್ತೀವಿ. ಫಸ್ಟ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಗರಂ ಮಸಾಲ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. 1 ಸ್ಪೂನ್ ಧನಿಯಾ ಪುಡಿ, ಕ್ಲೀನಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಕಡಲೆಬೇಳೆ ಪೌಡ್ರು ಮಾಡ್ಕೊಂಡಿದ್ದೀವಲ್ಲ, ಇವಾಗ ಹಾಕ್ತಾಯಿದ್ದೀವಿ. 5 ಸ್ಪೂನ್ ಹಾಕಿದ್ದೀವಿ. ಮಿಕ್ಸ್ ಆಗಿದೆ. 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಫಸ್ಟು ಜೀರಿಗೆ. ಎಣ್ಣೆ ಕಾಯ್ದಿದೆ, ಇವಾಗ ಕಲಸಿರೋದನ್ನ ಹಾಕ್ತಾಯಿದ್ದೀವಿ ಬಾಣಲಿ ಒಳಗಡೆ. ಮಿಕ್ಸ್ ಮಾಡಿರೋದನ್ನ ಕ್ಯಾಪ್ಸಿಕಮ್ ಒಗ್ಗರಣೆಗೆ ಹಾಕಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಬೇಯಕ್ಕೆ ನೀರು ಹಾಕೋಣ. ಸ್ವಲ್ಪ ಅರಿಶಿನ ಹಾಕೋಣ. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಚಪಾತಿ, ದೋಸೆ, ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಗ್ರೇವಿ.